ಓಂ ಶಾಂತಿ. ಡೇಟ್ ಆಗಿದೆ 6/12/1969. अवेक बाप दादा मधुबन. सरल स्वभाव से बुद्धि को विशाल और दूरांदेशी बनाओ. ಸರಳ ಸ್ವಭಾವದಿಂದ ವಿಶಾಲ ಬುದ್ಧಿ ಮತ್ತು दूरांदेशियागी आज की सभा में कौन सी विशेष खुशबू भी है और विशेष आकर्षण भी है. ಇವತ್ತಿನ ಸಭೆಯಲ್ಲಿ ಯಾವ ಒಂದು ವಿಶೇಷ ಖುಷಬು ಇದೆ, ಸುಗಂಧ ಇದೆ, ವಿಶೇಷ ಆಕರ್ಷಣ ಇದೆ ಅಂತ ಕೇಳ್ತಾರೆ ಬಾಬಾ. ಸ್ನೇಹ ತೋ ಸಭಿ ಕಾ ಹಿ ಹೈ, ಆಪ್ಕೋ ಕಿಸ್ ಲಿಯೇ ಬುಲಾಯಾ ಹೈ. ಸ್ನೇಹ ಅಂತೂ ಎಲ್ಲರದು ಇದೆ, ತಮ್ಮನ್ನೆಲ್ಲ ಇಲ್ಲಿ ಯಾತಕ್ಕಾಗಿ ಕರೆದಿದ್ದಾರೆ. ಐಸೆ ಸಮझे कि यह जो भी सभी आए हैं वह वापस जाने के लिए तैयार होकर आए हैं. ಹೀಗೆ ತಿಳ್ಕೊಂಡಿದ್ದೀರೇನು, ಎಲ್ಲರೂ ಬಂದಿದ್ದೀರಲ್ಲ, ವಾಪಸ್ ಮತ್ತೆ ಹೋಗಬೇಕು ಅಂತ ತಯಾರಾಗಿ ಬಂದಿದ್ದೀರೇನು. ಎವರಡಿ ಜೋ ಹೋತೆ ಹೇ ವಹ ಸದೈವ ತಯಾರ್ ಹಿ ಹೋತೆ ಹೇ. ಯಾವಾಗಲೂ ತಯಾರಾಗಿರ್ತಾರೋ ಅವರು ಯಾವಾಗಲೂ ತಯಾರಿದ್ದೇ ಇರ್ತಾರೆ. ಬುಲಾವಾ ಹುವಾ और एक सेकंड में अपना रहा हुआ सभी कुछ समेट भी सकते और जंप भी दे सकते हो. ಕರೆ ಬಂತು ಅಂದರೆ ಒಂದೇ ಸೆಕೆಂಡ್ನಲ್ಲಿ ಎಲ್ಲವನ್ನು ಸಮೇಟ್ ಮಾಡಿ ಏನು ಮಾಡಿಬಿಡ್ತೀರಾ, ಜಂಪ್ ಮಾಡಿಬಿಡ್ತೀರಾ. ಅದಕ್ಕೆ ಹೇಳ್ತಾರೆ ಬಾಬಾ, प्रैक्टिकल में देखा भी ना कि ड्रामा के बुलावे पर कितना टाइम लगा. ಪ್ರಾಕ್ಟಿಕಲ್ನಲ್ಲಿ ನೋಡಿದ್ದೀವಿ ನಾವು, ನಾಟಕದಲ್ಲಿ ಕರೆ ಬಂತು ಅಂದರೆ ಎಷ್ಟು ಸಮಯ ಬೇಕಾಗ್ತದೆ. ಏಕ್ ತರಫ್ ಸಮೇಟ್ನಾ ದೂಸರೆ ತರಫ್ ಹೈ ಜಂಪ್ ದೇನಾ. ಒಂದು ಕಡೆ ಎಲ್ಲವನ್ನ ಸಮೇಟ್ ಮಾಡಬೇಕು, ಇನ್ನೊಂದು ಕಡೆ ಜಂಪ್ ಮಾಡಬೇಕು. ಯಹ ದೋನೋ ಸೀನ್ ದೇಖಿ, ಈ ಎರಡು ಸೀನರಿಗಳನ್ನು ನೋಡಿದ್ದೀರಾ. ಯಹ ಡ್ರಾಮಾ ಮೇ ಕಿಸ್ಲಿಯೇ ಹುವಾ, ಇದು ನಾಟಕದಲ್ಲಿ ಯಾಕಾಯಿತು. ಸಿಖಲಾನೆ ಕೇಲಿ, ಇದನ್ನು ಕಲಿಸುವುದರ ಸಲುವಾಗಿ. तो ऐसे एवरेडी बनना पड़ेगा. अभी एवरेडी की लाइन ಚಾಲು हो गई है. ಈಗ ಎವರೆಡಿ ಆಗೋ ಚಾಲು ಆಯಿತು ಅಂದರೆ ಇಲ್ಲೇನು ಹೇಳ್ತಿದ್ದಾರೆ, ಪ್ರಾಕ್ಟಿಕಲ್ ನೋಡಿದ್ದೀರಾ ಅಂತಂದರೆ ಯಾರು ನಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಯಾರು, ಬ್ರಹ್ಮ ಬಾಬಾ. ಬ್ರಹ್ಮ ಬಾಬಾಗೆ ನಂದು ಕರೆ ಬಂತು ಅಂತ ಗೊತ್ತಾದಾಗ ಏನು ಮಾಡ್ತಾರೆ ಅಂತಂದರೆ, ಅವತ್ತಿನ ದಿವಸ ಇಡೀ ದಿನ ಕಾರೋಬಾರ ಏನು ಅವ್ರು ಮಾಡ್ತಾಯಿದ್ರು ಅದು ಎಲ್ಲವನ್ನು ಪ್ರಕಾಶ್ ದಾದಿಗೆ ಒಪ್ಪಿಸಿ ಏನೇನು ಮಾಡಬೇಕು, ಎಲ್ಲೆಲ್ಲಿ ಕೊಡೋದಿದೆ, ತಗೊಳ್ಳೋದಿದೆ, ಎಷ್ಟೊಂದು ಸೆಂಟ್ರ್ಗಳ ಜಾಗ ತೊಗೊಳ್ದಿತ್ತು, ಏನೇನೋ ಇತ್ತಲ್ಲ, ಅದೆಲ್ಲವನ್ನು ದಾದಿ ಕರೆದು ಎಲ್ಲ ಹೇಳಿ ಕೊನೆಗೆ ಏನು ಮಾಡ್ತಾರೆ ಬಾಬಾ, ಎಲ್ಲವನ್ನ ಅದಕ್ಕೆ ಸಮೇಟ್ನಾ ಅಂತ ಹೇಳ್ತಾರೆ. ನಾವು ಏನೇನು ಕರ್ತವ್ಯಗಳನ್ನು ಮಾಡೋದಿರ್ತದಲ್ಲ ಅದನ್ನೆಲ್ಲ ಮಾಡಿಬಿಟ್ಟು ಒಪ್ಪಿಸಿ ಏನು ಮಾಡೋದು, ಜಂಪ್ ಮಾಡೋದು. ಇದನ್ನು ನೀವು ಪ್ರಾಕ್ಟಿಕಲ್ ನೋಡಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. ಈಗ ಅದು ಲೈನ್ ಶುರುವಾಯಿತು. ಫಸ್ಟ್ ಲೈನಲ್ಲಿ ಯಾರಿದ್ದಾರೆ, ಬ್ರಹ್ಮ ಬಾಬಾ. जो सभी के संकल्प में है वह कभी नहीं होना है, होगा फिर भी अनायास ही. ಆದರೆ ಈ ಥರ ಸಂಕಲ್ಪದಲ್ಲಿ ಇಲ್ಲ, ಹಂಗಾಗಬಾರ್ದು ಅಂತ. ಆದರೆ ಎಲ್ಲ ಏನಾಯಿತು, ಅನಾಯಾಸ ಆಗಿಬಿಡ್ತು. ಹಾಗೆ ಅನಾಯಾಸನೇ ಆಗ್ತದೆ. ಯಹ ಬ್ರಾಹ್ಮಣ ಕುಲ್ ಕಿ ರೀತಿ ರಸಂ ಚಾಲು ಹೋ ಚುಕಿ ಹೇ. ಈ ಬ್ರಾಹ್ಮಣ ಕುಲದ ಪದ್ಧತಿಗಳು, ರೀತಿ ಪದ್ಧತಿ ಏನಿದೆ ಚಾಲು ಆಗಿಬಿಟ್ಟಿದೆ. ಯಹ ರೀತಿ ರಸಂ ಭಿ ಡ್ರಾಮಾ ಮೇ ಕ್ಯೋ ಬನಿ ಹುಯಿ ಹೇ. ಈ ಪದ್ಧತಿಗಳು ನಾಟಕದಲ್ಲಿ ಯಾಕಾಗಿದ್ದಾವೆ. ಉಸ್ಕಾ ಭಿ ಬಹುತ್ ಗುಪ್ತ ರಹಸ್ಯ ಹೇ, ಅದರದ್ದು ರಹಸ್ಯ ಇದೆ. तो ऐसा पुरुषार्थ पहले से ही कर लो जो फौरन समेट भी सको और जंप भी सको. ಅದಕ್ಕೆ ಬಾಬಾ ಇಂಥ ಪುರುಷಾರ್ಥ ಮಾಡಬೇಕು ಅಂತಂದರೆ ನಮಗೆ ಕರೆ ಬಂತು ಅಂದರೆ ಎಲ್ಲವನ್ನು ಸಮೇಟ್ ಮಾಡೋ ಶಕ್ತಿನೂ ಬೇಕು, ಜಂಪ್ ಆಗೋ ಶಕ್ತಿನೂ ಬೇಕು. समेटने की शक्ति किसमें हो सकती है. समेटना शक्ति ಯಾರಲ್ಲಿರ್ತದೆ. जो सरल स्वभाव वाले होंगे उसमें समेटने की शक्ति सहज आ जाती है. ಸರಳ ಸ್ವಭಾವ ಯಾರ್ದಿರ್ತದೋ, ಸರಳ ಸ್ವಭಾವ ಅಂದರೆ ಎಲ್ಲೂ ಸಿಕ್ಕಾಕೊಳ್ಳಂಗಿಲ್ಲ, ಏಕ್ದಮ್ ಫ್ರೀ. ಅವ್ರ ಸರಳ ಸ್ವಭಾವ, ಅವ್ರಿಗೆ ಸಮೇಟ್ ಮಾಡೋ ಶಕ್ತಿ ಈಸಿಯಾಗಿ ಬರ್ತದೆ ಅಂತ ಬಾಬಾ. जो सरल स्वभाव वाला होगा वह सभी का सहयोगी भी होगा. ಯಾರು ಸರಳ ಸ್ವಭಾವದಲ್ಲಿರ್ತಾರೋ ಅವರೆಲ್ಲರಿಗೂ ಸಹಯೋಗಿ ಆಗಿರ್ತಾರೆ. जो सभी का स्नेही होता है उनको सभी द्वारा सहयोग प्राप्त होता है. ಯಾರು ಎಲ್ಲರ ಸ್ನೇಹಿ ಆಗಿರ್ತಾರೋ ಅವ್ರಿಗೆ ಎಲ್ಲರ ಮುಖಾಂತರ ಸಹಯೋಗಿ ಪ್ರಾಪ್ತ ಆಗ್ತದೆ. इसलिए
सभी बातों का सामना करना व समेटना सहज ही कर सकता है. ಆದ್ದರಿಂದ ಎಲ್ಲ ಮಾತುಗಳಲ್ಲಿ ಏನಿರಬೇಕು, ಎದುರಿಸುವ ಶಕ್ತಿ ಇರಬೇಕು, ಸಮಾವೇಶ ಆಗ್ತಕ್ಕಂಥ ಶಕ್ತಿ ಇರಬೇಕು. और जितना सरल स्वभाव वाले होंगे उतना माया कम सामना करेगी. ಎಷ್ಟು ಸರಳ ಸ್ವಭಾವದಾಗಿರ್ತದೋ ಅಷ್ಟು ಮಾಯೆ ಏನಾಗ್ತದೆ, ಎದುರಿಸೋ ಶಕ್ತಿ ಹೆಚ್ಚಾಗ್ತದೆ. ಮಾಯಾ ಕಮ್ ಸಾಮನಾ ಕರೆಗಿ, ಮಾಯೆ ನಮಗೆ ಎದುರು ಬರೋದಿಲ್ಲ. वह सभी को प्रिय लगता है. सरल स्वभाव वाले का व्यर्थ संकल्प कभी नहीं सकता. ಅವರೆಲ್ಲರಿಗೂ ಇಷ್ಟ ಆಗ್ತಾರೆ ಸರಳ ಸ್ವಭಾವದವರು, ಅವರಲ್ಲಿ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಸಮಯ ವ್ಯರ್ಥ ನಹಿ ಜಾತ, ಸಮಯ ವ್ಯರ್ಥ ಹೋಗೋದಿಲ್ಲ. ವ್ಯರ್ಥ ಸಂಕಲ್ಪ ನ ಚಲನೆ ಕಾರಣ ಉನ್ಕಿ ಬುದ್ಧಿ ವಿಶಾಲ और दूरांदेशी रहती है. ವ್ಯರ್ಥ ಸಂಕಲ್ಪ ನಡೀರ್ಲಾರ್ಕೆ ಅವ್ರ ಬುದ್ಧಿ ಏನಾಗಿರ್ತದೆ, ವಿಶಾಲ ಆಗಿರ್ತದೆ, ದೂರಾಂದೇಶಿ ಆಗಿರ್ತದೆ, ದೂರದೃಷ್ಟಿಯವರಾಗಿರ್ತಾರೆ. इसलिए उनके आगे कोई भी समस्या सामना नहीं कर सकती. ಯಾವುದೇ ಸಮಸ್ಯೆ ಅವ್ರ ಎದುರುಗಡೆ ಬರೋದಿಲ್ಲ. जितनी सरलता होगी उतनी स्वच्छता भी होगी. ಎಷ್ಟು ಸರಳತೆ ಇರ್ತದೋ ಅಷ್ಟು ಸ್ವಚ್ಛತೆ ಇರ್ತದೆ. ಸ್ವಚ್ಛತಾ ಕಭಿ ಕೋ ಅಪನೆ ತರಫ್ ಆಕರ್ಷಿತ್ ಕರ್ತಿ ಹೈ. ಸ್ವಚ್ಛತಾ ಅರ್ಥಾತ್ ಸಚ್ಚಾಯಿ और ಸಫಾಯಿ. ಸ್ವಚ್ಛತೆ ಯಾವಾಗಲೂ ಆಕರ್ಷಣೆ ಮಾಡ್ತದೆ. ಸ್ವಚ್ಛತಾ ಅಂದರೆ ಸಚ್ಚಾಯಿ, ಸತ್ಯತನ ಇರಬೇಕು, ಸ್ವಚ್ಛ ಇರಬೇಕು. सच्चाई और सफाई तब होगी जब अपने स्वभाव को सरल बनाएंगे. ಪಾಪ ಹೇಳ್ತಾರೆ, ಸಚ್ಚಾಯಿ ಸಫಾಯಿ ಯಾವಾಗಿರ್ತದೆ ಅಂತಂದರೆ ನಮ್ಮ ಸ್ವಭಾವ ಬಹಳಷ್ಟು ಸರಳ ಇರಬೇಕು. सरल स्वभाव वाला बहुरूपी भी बन सकता है. सरल ಸ್ವಭಾವದವರು ಬಹುರೂಪಿನೂ ಆಗ್ತಾರೆ. ಕೋಮಲ್ ಚೀಸ್ ಕೋ ಜೈಸೆ ಭಿ ರೂಪ್ ಮೇ ಲಾವೋ ಆ ಸಕ್ತಿ ಹೈ. ಪಾಪ ಹೇಳ್ತಾರೆ, ಯಾವುದು ಮೃದು ವಸ್ತು ಇರ್ತಾವೋ ನಾವು ಯಾವ ರೂಪದಲ್ಲಿ ಅದನ್ನು ಏನು ಮಾಡ್ಬೋದು, ತಗೊಂಡು ಬರ್ಬೋದು. तो अब गोल्ड बने हो, लेकिन गोल्ड को अब अग्नि में गलाओ तो मोल्ड भी हो सके. ಅದಕ್ಕೆ ಬಾಬಾ ಹೇಳ್ತಾರೆ, ಗೋಲ್ಡ್ ಆದರೆ ನೀವೇನಾಗ್ತೀರಾ, ಮೋಲ್ಡ್ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. इस कमी के कारण सर्विस की सफलता में कमी पड़ती है. ಸರಳ ಸ್ವಭಾವದ ಕಮ್ಮಿ ಇರೋದ್ರಿಂದ ಸೇವೆಯಲ್ಲಿ ಸಫಲತೆ ಕಡಿಮೆ ಆಗ್ತದೆ. अपने को कैसे मोल्ड करें इसके लिए भट्टी में आए हो. ನಮ್ಮನ್ನು ನಾವು ಹೆಂಗೆ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಸಲುವಾಗಿ ಇಲ್ಲಿ ನಾವು ಭಟ್ಟಿನಲ್ಲಿ ಬಂದಿದ್ದೀವಿ. एक है मोड़ने की शक्ति और दूसरी है ब्रेक लगाने की शक्ति. ಒಂದು ಚೇಂಜ್ ಮಾಡಬೇಕು, ಇನ್ನೊಂದು ಬ್ರೇಕ್ ಹಾಕಬೇಕು. मोड़ा भी है तो कितने समय में. भले फल मोड़ना आता भी है लेकिन कहाँ कहाँ समय बहुत लग जाता है. ಸಮಯ ನ ಲಗೆ ವಹ ಸಂಕಲ್ಪ ಕರ್ನ. ಬಾಬಾ ಹೇಳ್ತಾರೆ, ಮೋಲ್ಡ್ ಆಗೋಕ್ಕೆ ಟೈಮ್ ತಗೋಬಾರ್ದು ಅಂತಾರೆ ಬಾಬಾ. पट्टने मोल्ड ಆಗಬೇಕು. संकल्प किया और सिद्ध हुआ. भट्टी से ऐसा बन करके निकलना है जो हर संकल्प हर शब्द सिद्ध हो. ಬಾಬಾ ಹೇಳ್ತಾರೆ, ಭಟ್ಟಿನಲ್ಲಿ ಈ ರೀತಿ ಆಗಿ ಹೋಗಬೇಕು, ಬೇಗ ಮೋಲ್ಡ್ ಆಗಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, वह लोग सिद्धि रिद्धि प्राप्त करते हैं लेकिन यहाँ योग की सिद्धि रिद्धि सिद्धि है. ಹೊರಗಡೆ ಅವರು ರಿದ್ಧಿ ಸಿದ್ಧಿ ಪ್ರಾಪ್ತಿ ಮಾಡಿಕೊಂಡು ಏನೇನೋ ಮಾಡ್ತಾರೆ, ಆದರೆ ಇಲ್ಲಿ ಏನಿದೆ, ಯೋಗದಿಂದ ರಿದ್ಧಿ ಸಿದ್ಧಿ ಮಾಡ್ಕೊಳ್ತೆ. ಯಾದ್ ಕಿ ರಿದ್ಧಿ ಸಿದ್ಧಿ ಕ್ಯಾ ಹೋತಿ ಹೈ ವಹ ಸೀಖನಾ ಹೈ. ನೆನಪಿನ ರಿದ್ಧಿ ಸಿದ್ಧಿ ಏನು ಅನ್ನೋದು ಕಲಿಬೇಕಾಗಿದೆ. ಜೋ ಸಿದ್ಧಿ ಕೋ ಪ್ರಾಪ್ತ ಹೋತೆ ಹೈ ಉನ್ಕೆ ಸಿದ್ಧಿ ಕೋ ಪ್ರಾಪ್ತ. ಬಾಬಾ ಹೇಳ್ತಾರೆ, जो सिद्धि को प्राप्त होते हैं उनके संकल्प शब्द और हर कर्म सिद्ध होता है. ಯಾರು ಸಿದ್ಧಿಯ ಪ್ರಾಪ್ತಿ ಆಗ್ತಿದೆಯೋ ಅವ್ರದ್ದು ಸಂಕಲ್ಪ, ಮಾತು, ಕರ್ಮ ಸಿದ್ಧ ಆಗ್ತದೆ. ಏಕ್ ಸಂಕಲ್ಪ ಭೀ ವ್ಯರ್ಥ ನಹಿ ಉಠೇಗಾ. ಒಂದು ಸಂಕಲ್ಪನೆ ವ್ಯರ್ಥ ಆಗೋದಿಲ್ಲ. ಸಂಕಲ್ಪ ವಹ ಉಠೇಂಗೆ ಜೋ ಸಿದ್ಧ ಹೋಂಗೆ. ಸಂಕಲ್ಪ ಅವ್ರು ಮಾಡ್ತಾರೆ, ಏನು ಮಾಡ್ತಾರೆ ಅಂತಂದರೆ ಮಾಡಿದ್ದೆಲ್ಲ ಸಿದ್ಧ ಆಗಿಬಿಡ್ತದೆ. सर्विसेबल उसको कहा जाता है जिसका एक भी संकल्प बिना सिद्धि न जाए. ಸರ್ವಿಸೇಬಲ್ ಅಂತ ಯಾರು ಹೇಳ್ತಾರೆ ಅಂತಂದರೆ ಅವರ ಪ್ರತಿಯೊಂದು ಸಂಕಲ್ಪನೂ ಕೂಡ ಸಿದ್ಧಿಯಾಗಿರ್ತದೆ. ಅಥವಾ ऐसा कोई संकल्प न उठना चाहिए जो सिद्ध होने वाला न हो.
ಹೆಂಗಿರ್ತಾರೆ ಅಂತಂದರೆ ಯಾವುದು ಸಿದ್ಧ ಆಗೋದಿಲ್ವ ಅಂತ ಸಂಕಲ್ಪ ಅವರು ಮಾಡೋದೇ ಇಲ್ಲ. ಆಪ್ಗೆ ಏಕೇಕ್ ಸಂಕಲ್ಪ ಕಿ ವ್ಯಾಲ್ಯೂ ಹೈ. ತಮ್ಮ ಪ್ರತಿಯೊಂದು ಸಂಕಲ್ಪಕ್ಕೆ ಬೆಲೆ ಇದೆ. ಲೇಕಿನ್ ಜಬ್ ಅಪ್ನಿ ವ್ಯಾಲ್ಯೂ ಕೋ ಖುದ್ ರಖೇಂಗೆ ತಬ್ ಅನೇಕ ಆತ್ಮಾಯೇ ಭಿ ಆ ಪ್ರಯತ್ನೋं की ವ್ಯಾಲ್ಯೂ ಕೋ ಪರ್ಖೇಗಿ. ಬಾಬಾ ಏನಂತಾರೆ, ಮೊದಲು ನಮಗೆ ನಾವು ವ್ಯಾಲ್ಯೂ ಕೊಟ್ಕೊಳ್ಬೇಕು, ನಮ್ಮ ಸಂಕಲ್ಪಗಳಿಗೆ ವ್ಯಾಲ್ಯೂ ಕೊಡಬೇಕು, ನಮ್ಮ ಕರ್ಮಗಳಿಗೆ ವ್ಯಾಲ್ಯೂ ಕೊಡಬೇಕು. ಆವಾಗ ಎಲ್ಲ ಆತ್ಮಗಳು ನಮಗೇನು ಮಾಡ್ತಾರೆ, ಬೆಲೆ ಕೊಡ್ತಾರೆ. इस भट्टी से हर एक का चेहरा चैतन्य म्यूजियम बनकर निकले और म्यूजियम तो बहुत बनाए लेकिन अब एक एक को अपने चेहरे को ಚೈತನ್ಯ ಮ್ಯೂಸಿಯಂ ಬನಾನಾ ಹೇ. ಇಲ್ಲಿ ಬಟ್ಟಿನಲ್ಲಿ ಯಾತಕ್ಕೆ ಬಂದಿದ್ದೀರಾ, ಒಬ್ಬೊಬ್ಬರು ಮ್ಯೂಸಿಯಂ ಮುಖಗಳಾಗಬೇಕು, ಪ್ರದರ್ಶನಿ ಮುಖಗಳಾಗಬೇಕು, ಚೈತನ್ಯ ಪ್ರದರ್ಶನಿ ಆಗಬೇಕು ಅಂತಾರೆ ಬಾಬಾ. ಇಸ್ ಚेहरे के म्यूजियम में कौन कौन से चित्र फिट करेंगे. ಬಾಬಾ ಹೇಳ್ತಾರೆ, ಈ ಮುಖ ಎಲ್ಲೆಲ್ಲಿ ಫಿಟ್ ಮಾಡಬೇಕು, ಹಂಗೆ ಫಿಟ್ ಆಗಬೇಕು. ಪಹಲೆ ಚಿತ್ರೋं की फिटिंग करते हैं, बाद में डेकोरेशन होता है, फिर ಉದ್ಘಾಟನ कराना होता है. ಮೊದಲು ಬಾಬಾ ಚಿತ್ರಗಳನ್ನು ಫಿಟ್ಟಿಂಗ್ ಮಾಡ್ತಾರೆ, ಆಮೇಲೆ ಡೆಕೋರೇಷನ್ ಮಾಡ್ತಾರೆ, ಆಮೇಲೆ ಉದ್ಘಾಟನೆ ಮಾಡ್ತಾರೆ. फिर ओपिनियन लेना होता है. तो आपके इस चैतन्य म्यूजियम में 3 मुख्य चित्र है. ಬಾಬಾ ಹೇಳ್ತಾರೆ, ಈ ಚೈತನ್ಯ ಮ್ಯೂಸಿಯಂನಲ್ಲಿ 3 ಮುಖ್ಯವಾದ ಚಿತ್ರಗಳು, ಭ್ರುಕುಟಿ, ನಯನ್ और ಮುಖ. ಬಾಬಾ ಹೇಳ್ತಾರೆ, ಭ್ರುಕುಟಿ, ಕಣ್ಣು, ಬಾಯಿ. इन द्वारा ही आपकी स्मृति, वृत्ति, दृष्टि और वाणी का मालूम पड़ता है. जैसे त्रिमूर्ति, लक्ष्मी नारायण और सीढ़ी, यह 3 मुख्य चित्र है ना. ಬಾಬಾ ಹೇಳ್ತಾರೆ, ಭ್ರುಕುಟಿಯಿಂದ ಸ್ಮೃತಿ, ಕಣ್ಣಿಂದ ದೃಷ್ಟಿ, ಮುಖದಿಂದ ಮಾತುಗಳು ಹೆಂಗೆ ಹೋಗ್ತಾವೋ ಅದು ಗೊತ್ತಾಗ್ತದೋ, ಹಾಗೆಯೇ ತ್ರಿಮೂರ್ತಿ, ಲಕ್ಷ್ಮೀ ನಾರಾಯಣ್ सीढ़ीನೂ ಕೂಡ ಇದೆ. इसमें सारा ज्ञान आ जाता है. वैसे ही इस चेहरे के अंदर यह चित्र अनादि फिट है. ಇದರಿಂದ ಜ್ಞಾನ ಗೊತ್ತಾಗ್ತದೆ. ಹಾಗೆಯೇ ಈ ಮುಖ ಒಳಗಿಂದೊಳಗೆ ಏನಾಗಿದೆ, ಅನಾದಿಯಿಂದ ಫಿಟ್ ಆಗಿದೆ. उनकी ऐसी डेकोरेशन हो जो दूर से यह चित्र अपने तरफ आकर्षण करे. ಅವ್ರದ್ದು ಹಿಂಗೆ ಡೆಕೋರೇಷನ್ ಆಗ್ತದೆ, ದೂರಿಂದನೇ ಆಕರ್ಷಣೆ ಆಗ್ತದೆ. आकर्षण होने के बिना रह नहीं सकेंगे. आप लोग म्यूजियम बनाते हो तो कोशिश करते हो ना कि चित्र ऐसे डेकोरेट हो जो दूर से आकर्षण करे. ಬಾಬಾ ಹೇಳ್ತಾರೆ, ನಿಮ್ಮ ಚೈತನ್ಯ ಚೆಹರ ಹೆಂಗೆ ಆಕರ್ಷಣೆ ಇರಬೇಕು ಅಂತ ದೂರದಿಂದನೇ ನೀವು ಆಕರ್ಷಣೀಯ ಆಗಿರಬೇಕು. इसको बुलाना भी न पड़े. वैसे ही आप हर एक को अपना म्यूजियम ऐसा तैयार करना है. ಮತ್ತು ಆಟೋಮೆಟಿಕ್ಕಾಗಿ ತಂತಾನೆ ಫಿಟ್ ಆಗಬೇಕು. जो कुछ सुना है उसको गहराई से सोच करके एक एक रंग में समा देना है. ಏನು ಹೇಳಿದಾರೋ ಬಾಬಾ, ಒಂದೊಂದನ್ನು ಗೆಹರಾಯಿನಲ್ಲಿ ಹೋಳಿ, ಆಳಕ್ಕೆ ಹೋಗಿ ವಿಚಾರ ಮಾಡಿ ಏನು ಮಾಡಬೇಕು, ಸಮಾದೇನ. जिन्होंने जितना गहराई से सुना है उतना अपने चलन में प्रत्यक्ष रूप में लाया है. ಏನೇನು ಕೇಳಿದಿರೋ ಅದನ್ನೆಲ್ಲ ಪ್ರತ್ಯಕ್ಷ ರೂಪದಲ್ಲಿ ತಂದಿದ್ದೀರಿ. ಒಂದು ಸಂಸ್ಕಾರೋं को प्रत्यक्ष करने के लिए एक एक बात की गहराई में जाओ. ಆ ಸಂಸ್ಕಾರಗಳನ್ನು ಪ್ರತ್ಯಕ್ಷ ಮಾಡಬೇಕು ಅಂತಂದರೆ ಒಂದೊಂದು ಮಾತಿನಲ್ಲಿ ನೀವು ಆಳಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. अपने एक एक रंग में वह संस्कार समाओ. कोई भी चीज़ को किसमें समाना होता है तो क्या करना होता है, एक तो गहराई में जाना होता है और अंदर दबाना होता है. ಬಾಬಾ ಹೇಳ್ತಾರೆ, ಯಾವುದೇ ಒಂದು ವಸ್ತುವನ್ನು ಒಂದರಲ್ಲಿ ಫಿಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಭಾಳ ಒಳಗೆ ಹೋಗಬೇಕು ಮತ್ತು ಅದನ್ನೇನು ಮಾಡಬೇಕು, ಪ್ರೆಸ್ ಮಾಡಬೇಕು. ಕೂಟ್ನಾ ಪಡ್ತಾ ಹೇ. ಕುಟ್ನಾ ಅರ್ಥಾತ್ ಹರ್ ಏಕ್ ಬಾತ್ ಕೋ ಮಹೀನ್ ಬನಾನಾ. ಕುಟ್ಟಬೇಕಾಗ್ತದೆ. ಇವು ಅಲ್ಲಿ ಬಡಿಗೆ ಮಾಡ್ತಿರ್ತಾರೆ ನೋಡ್ರಿ, ಒಂದೊಂದೇನೋ ಪೀಸ್ ಮಾಡಿ ಒಂದ್ರೊಳಗೊಂದು ಸೇರಬೇಕು ಅಂತಂದ್ರೆ ಏನು ಮಾಡ್ತಾರೆ, ಜೋರಿಗೆ ಒತ್ತುತ್ತಾರೆ. ಆಮೇಲೆ ಮತ್ತೆ ಕಟ್ಟಿಗೆ ತೊಗೊಂಡು ಅದನ್ನೇನು ಮಾಡ್ತಾರೆ, ಅಲ್ಲಲ್ಲಿ ಬಡಿತಾ ಹೋಗ್ತಾರೆ. ಕುಟನ ಅಂತ ಹೇಳ್ತಾರೆ ಬಾಬಾ. ಹಾಗೆ ನಾವೇನು ಮಾಡಬೇಕು, ಜ್ಞಾನದ ರತ್ನಗಳನ್ನು ಕುಟ್ಟಬೇಕು, ಪ್ರಾಕ್ಟೀಸ್ ಮಾಡಬೇಕು, ಮೇಲಿನ ಮೇಲೆ ಅದಕ್ಕೆ ಹೇಳ್ತಾರೆ ಬಾಬಾ. इस भट्टी से संस्कारों को प्रत्यक्ष रूप में लाने की प्रतिज्ञा करके निकलना. जितना बाप को प्रत्यक्ष करेंगे उतना खुद को प्रत्यक्ष करेंगे. बाप को प्रत्यक्ष करने से आपकी प्रत्यक्षता बाप के साथ ही है. ऐसा बनना और फिर बनाना है, समझा. ಬಾಬಾ ಹೇಳ್ತಾರೆ, ಬಾಬನ ಪ್ರತ್ಯಕ್ಷತಾ ಮಾಡ್ತಾ ಹೋದಂಗೆ ನೀವು ಬಾಬನ ಜೊತೆ ಏನಾಗ್ತೀರ, ಪ್ರತ್ಯಕ್ಷ ಆಗ್ತೀರಾ, ತಿಳಿತಾ.
इस संकट में ऐसी शक्ति है जो चाहे वह कर सकते हैं. ಬಾಬಾ ಹೇಳ್ತಾರೆ, ಈ ಸಂಘಟನೆಯಲ್ಲಿ ಇಷ್ಟು ಶಕ್ತಿ ಇದೆಲ್ಲ, ನೀವೇನು ಅನ್ಕೋತಿರೋದನ್ನೆಲ್ಲ ಮಾಡ್ಬೋದು. ಸಿರ್ಫ್ ಸಂಕಲ್ಪ ಕರೆ ತೋ ಸೃಷ್ಟಿ ಬದಲ್ ಸಕ್ತಿ ಹೈ. ಎಷ್ಟು ಶಕ್ತಿ ಇದೆ ಅಂದರೆ ಕೇವಲ ಸಂಘಟನೆ ಮಾಡಿ ಸೃಷ್ಟಿ ಬದಲಾಗ್ಬಿಡ್ತದೆ. ಐಸಿ ಶಕ್ತಿಶಾಲಿ ಆತ್ಮಾಯೇ ಹೇ, ಇಷ್ಟು ಶಕ್ತಿಶಾಲಿ ಆತ್ಮಗಳಾಗಿದ್ದೀರಾ. लेकिन अब संकल्प कौन सा पावरफुल करना है, उसको फिर से रिफ्रेश करना है. ಅದಕ್ಕೆ ಹೇಳ್ತಾರೆ ಬಾಬಾ, ಯಾವ ಸಂಕಲ್ಪ ಪವರ್ಫುಲ್ ಮಾಡಬೇಕು, ಅದು ಫಿರ್ रिफ्रेश. इस मधुबन के लिए ही गायन है कि कोई ऐसा वैसा पाँव नहीं रख सकता. ಅಂಥವ್ರು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಮಧುಬನ್ ಹೇ ಸೌಭಾಗ್ಯ ಕಿ ಲಕೀರ್. ಮಧುಬನ ಅಂದ್ರೇನು? ಸೌಭಾಗ್ಯದ ಗೆರೆ. उसके अंदर और कोई पाँव नहीं रख सकता. आप सभी को बाप दादा समझाते हैं कि यह स्नेह की लकीर है, जिस स्नेह के घेराव के अंदर बाप दादा निवास करते हैं. ಇಲ್ಲಿ ಸ್ನೇಹದ ಗೆರೆ ಇದೆ. ಬಾಬಾ ಹೇಳ್ತಾರೆ, घेराव ಹಾಕಬೇಕು. इसके अंदर कोई आ नहीं सकता. ಇಲ್ಲಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. चाहे भला अपना शीश भी उतार कर रखे, साकार रूप में स्नेह मिलना कोई छोटी बात नहीं है. ಬಾಬಾ ಹೇಳ್ತಾರೆ, ಬಾಬಾ ನೀವಿಲ್ಲಿರೋದು, ಇಲ್ಲಿ ಏನು ಬರ್ತಿರಲ್ಲ, ಅಷ್ಟು ಸಣ್ಣ ವಿಷಯ ಅಲ್ಲ ಇದು ಅಂತಾರೆ ಬಾಬಾ. उसके लिए तो आगे चलकर जब रोना देखेंगे तब आप लोगों को उसकी वैल्यू का मालूम होगा. रो रो कर आपके चरणों में गिरेंगे. ನೋಡ್ರಿ ಬಾಬಾ ಏನು ಹೇಳ್ತಾರಂತಂದರೆ, ಆ ಸ್ಥಳದ್ದು ಅಷ್ಟು ಮಹತ್ವ ಇದೆ, ನಿಮಗೆ ಗೊತ್ತಿಲ್ಲ. ಆಮೇಲೆ ಬಂದು ಏನು ಮಾಡ್ತಾರೆ, ನಿಮ್ಮ ಕಾಲ ಮೇಲೆ ಬಿದ್ದು ನಮಗೆ ಹೋಗೋಕ್ಕಾಗಲಿಲ್ಲ, ಬರೋಕ್ಕಾಗಲಿಲ್ಲ ಅಂದ್ರೆ ಅಳ್ತಾರಂತೆ. ಸ್ನೇಹ ಕಿ ಏಕ್ ಬೂಂದ್ ಕಿ ಪ್ಯಾಸಿ ಹೋ ಚರಣೋ ಮೆಗಿರಿಂಗಿ. ಸ್ನೇಹದ ಒಂದು ಹನಿ ಸಿಕ್ಕರೆ ಸಾಕು ಅಂತ ನಿಮ್ಮ ಕಾಲಿಗೆ ಬೀಳ್ತಾರೆ. आप लोगों ने स्नेह के सागर को अपने में समाया है, वह एक बूंद के भी प्यासे रहेंगे. ಬಾಬಾ ಹೇಳ್ತಾರೆ, ತಾವು ಜನರಲ್ಲಿ ಇಷ್ಟು ಸ್ನೇಹದ ಸಾಗರ ಸಮಾವೇಶ ಆಗಿದ್ದಾರಲ್ಲ, ವಹ ಏಕ್ ಬೂಂದ್ ಕೆ ಭಿ ಪ್ಯಾಸೆ रहेंगे. ಒಂದೇ ಒಂದು ಹನಿ ಬೇಕಂತಾರೆ ಬಾಬಾ. ऐसा सौभाग्य किसका हो सकता है. ಇಂಥ ಸೌಭಾಗ್ಯ ಯಾರ್ದಾಗ್ತದೆ. ಸರ್ವ ಸಂಬಂಧೋं का सुख रसना जो आप आत्माओं में भरी हुई है, वह और कोई में नहीं हो सकती. ಬಾಬಾ ಹೇಳ್ತಾರೆ, ಎಲ್ಲ ಸಂಬಂಧದ ಸುಖದ ರಸವನ್ನು ಕೊಡಕ್ಕೆ ಬಂದಿದ್ದಾರಲ್ಲ ಬಾಬಾ, ಅದು ನಿಮ್ಮದೆಷ್ಟು ಭಾಗ್ಯ ಅಂತಾರೆ ಬಾಬಾ. ಇಂಥ ಭಾಗ್ಯ ಯಾರಿಗೂ ಸಿಗಲ್ಲ. तो ड्रामा में अपने इतने ऊंचे भाग्य को सदैव सामने रखना है. ಅದಕ್ಕೆ ಈ ನಾಟಕದಲ್ಲಿ ತಮ್ಮ ಎದುರುಗಡೆ ಇಂಥ ಶ್ರೇಷ್ಠ ಭಾಗ್ಯವನ್ನು ನಿಮ್ಮ ಎದುರುಗಡೆ ಇಟ್ಕೊಳ್ರಿ. ಸಾಮನೆ ರಖನೆ ಸೆ ರಿಟರ್ನ್ ದೇನಾ ಆಪ್ ಹಿ ಯಾದ ಈಗ. ಬಾಬಾ ಹೇಳ್ತಾರೆ, ಎದುರುಗಡೆ ಇರೋದ್ರಿಂದ ರಿಟರ್ನ್ ಕೊಡ್ತೀರಾ ಅಂತ ಹೇಳ್ತಾರೆ ಬಾಬಾ. ನೀವೇ ನೆನಪಿರ್ತೀರಾ. ಅಚ್ಛಾ. ಓಂ ಶಾಂತಿ.